ಸರ್ ನಿನ್ನೆ ಸಂಸತ್ತಿನಲ್ಲಿ ನಡೆದ ಅಟ್ಯಾಕ್ ಬಗ್ಗೆ ಏನು ಹೇಳ್ತೀರಾ ಸರ್? ಸೆಕ್ಯೂರಿಟಿ ತಪ್ಪ ಅಲ್ಲ ಬಿಜೆಪಿ MP ತಪ್ಪ ಅಥವಾ ಬಿಜೆಪಿ ಮೋದಿ ತಪ್ಪ ಇನ್ಯಾರ್ದು ಕಾಂಗ್ರೆಸ್ ತಪ್ಪ? ಅವ್ರಿಗೆ ಪ್ರೊಟೆಕ್ಷನ್ ಇಲ್ಲ, ನಮಗೆ ಪ್ರೊಟೆಕ್ಷನ್ ಕೊಡ್ತಾರೆ ಅವರು. ಅವನು ಬೇಕಾಗಿ ಮಾಡಿರೋದು ಅಲ್ಲ. ಸೆಕ್ಯೂರಿಟಿಯಿಂದ ಅವ್ನು ಬಂದ ಅಂದ್ರೆ ಹೆಂಗ್ ಹೋದ? ಇದು ಅಟ್ಯಾಕ್ ಬಂದು ದೇಶಕ್ಕೆ ದ್ರೋಹ ಮಾಡ್ದಂಗೆ. ಅದು ಪಾಸ್ ಕೊಟ್ಟಿರೋದು ಕರೆಕ್ಟ್ ಆಗಿ ಉಪಯೋಗಿಸ್ಲಿ ಅಂತ ಕೊಟ್ಟಿರೋದು ಪಾಸು. ಇವ್ನು ಹೋಗಿ ಈ ತರ ಲುಚ್ಚ ಕೆಲಸ ಮಾಡಿದ್ರೆ ಯಾರು ಇದ್ ಮಾಡ್ತಾರೆ? ಜಾರ್ಖಂಡ್ MP ಅವ್ರ ಮನೆಯಲ್ಲಿ 400 ಕೋಟಿ ರೂಪಾಯಿ IT ರೈಡ್ ಆಗತ್ತೆ. ಹಂಗಾರೆ ಕಳ್ತನ ಮಾಡಿದ್ರೆ ಹಿಡಿದ್ರೆ ತಪ್ಪ? ಹಂಗಾರೆ ಪೊಲೀಸ್ ಅವ್ನು ಕಳ್ಳನ ಹಿಡಿದ್ರೆ ತಪ್ಪಾಗುತ್ತಾ ಅದು? ಪ್ರತಾಪ್ ಸಿಂಹ ಅವ್ರನ್ನ ವಜಾಗೊಳಿಸಿ ಪಾಸ್ ಕೊಟ್ಟಿರೋದು ಅಲ್ವಾ ಇವಾಗ ವಜಾಗೊಳಿಸಿ ಅಲ್ಲ, ಮೋದಿನೇ ಇಳಿರಿ ಅಂತವ್ರೆ ಇವರು. ಪ್ರತಾಪ್ ಸಿಂಹ ಹೇಳೋದು ದೊಡ್ಡದ ಅದು. ಸರ್ ನಿನ್ನೆ ಸಂಸತ್ತಿನಲ್ಲಿ ನಡೆದ ಅಟ್ಯಾಕ್ ಬಗ್ಗೆ ಏನ್ ಹೇಳ್ತೀರಾ ಸರ್? ಯಾರು ಮಾಡಿದ್ರು ತಪ್ಪೇ, ಅದು ಸರಿಗಿಲ್ಲ. ನಮ್ಮ ಸಿಸ್ಟಮ್ ಅಂತಲೇ ಹೇಳ್ತೀನಿ. ಯಾಕಂದರೆ ಗೌರ್ಮೆಂಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದಟ್. ಯು ಹ್ಯಾವ್ ಟು ಆನ್ಸರ್. ಆಮೇಲೆ ಏನು ಯಾರು ಮಾಡಿದ 5 ಕವರು ಎಷ್ಟೆಷ್ಟು ಏನು ಮಾಡಿದ್ರು ಏನು ಮಾಡೋಕ್ಕಾಗಿಲ್ಲ ಅಂದರೆ ಯಾಕೆ ಇರಬೇಕು? ಯಾವುದೇ ಅದು ತಪ್ಪೇ. ನಮ್ಮ ಅಭಿಪ್ರಾಯ ಸರಿ. ಯಾಕಂದರೆ ಗೌರ್ಮೆಂಟ್ ದೇ ಹ್ಯಾವ್ ಟು ಟೇಕ್ ಇನಿಷಿಯೇಟಿವ್. ಆಮೇಲೆ ಯಾರಿಗೂ ಸಪೋರ್ಟ್ ಇಲ್ಲ, ಅವ್ರಿಗೆ ಪ್ರೊಟೆಕ್ಷನ್ ಇಲ್ಲ, ನಮಗೇನು ಪ್ರೊಟೆಕ್ಷನ್ ಕೊಡ್ತಾಯಿಲ್ಲ ಅವರು ಅಲ್ವಾ? ಯಾವುದು ಗೌರ್ಮೆಂಟ್ ಯಾವುದು ಅದು ಇದು ಅಂತಲ್ಲ, ನಮ್ಮ ತಪ್ಪೇ ಅದು. ಚಿನ್ನವನ್ನು ಮಾರುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಸರ್ ಇನ್ನೊಂದ್ ಕಡೆ ಎಲ್ಲೋ ನೋಡೋದಾದ್ರೆ ಮೊನ್ನೆ ನಡೆದ ಕಾಂಗ್ರೆಸ್ MP ಜಾರ್ಖಂಡ್ನ MP ಮನೆಯಲ್ಲಿ ನಡೆದ 400 ಕೋಟಿ IT ರೈಡ್ ಅಲ್ಲಿ ಸಿಕ್ಕಿರುವಂತದ್ದು, ಇದೆಲ್ಲ ಒಂದ್ ಕಡೆ ಅದನ್ನ ಮುಚ್ಚಾಕಕ್ಕೆ ಈ ಅಟ್ಯಾಕ್ ನಡೀತು ಅಂತ ಅನ್ಸ್ತಾ ಇಲ್ಲ? ನಮಗೇನು ಹಂಗೆ ಅನಿಸ್ತಾ ಇಲ್ಲ. ಅದು ಖಂಡಿತ ಇಲ್ಲ. ಏನೇನು ಬೇಕಾದ್ರೆ ಯಾವುದಕ್ಕೆ ರಿಲೇಷನ್ ಗೊತ್ತಾಗಲ್ಲ. ಎಲ್ಲ ಹಿಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಅಲ್ಲಿ ತನಕ ನಮಗೂ ಏನು ಗೊತ್ತಾಗಲ್ಲ. ಕಾಮನ್ ಪೀಪಲ್ ನಾವು ಏನು ಗೊತ್ತಿರುತ್ತೆ? ಒಳಗೆ ಏನು ಮಾಡ್ತಾರೆ ಅವ್ರು ಏನು ಗೊತ್ತಾಗೋದಿಲ್ಲ, ನಮಗೂ ಗೊತ್ತಾಗಲ್ಲ. ಕಾದು ನೋಡಬೇಕು. ಓಕೆ ಸರ್, ಇವಾಗ ನಿನ್ನೆ ಆದ ಅಟ್ಯಾಕ್ ನಲ್ಲಿ ಹಲವಾರು ಜನ ಅಲ್ಲಿ ಬಂದಿರೋ ಅಂತದ್ದು, ನೀಲಮ್ ಆಗಿರ್ಬೋದು, ಎಲ್ಲರೂ ಕೂಡ ಕಾಂಗ್ರೆಸ್ ಅಲ್ಲಿಂದಾನೆ ಗುರ್ತಿಸ್ಕೊಂಡವರು. ಈಗ BJP ಅವರಿಂದ ಪಾಸ್ ತಗೊಂಡು ಅಲ್ಲಿ ಒಳಗೆ ನುಗ್ಗಿರೋದು ಎಲ್ಲೋ ಒಂದ್ ಕಡೆ ಈ ತರನು ಇರ್ಬೋದಲ್ಲ ಅಂತ ಹೇಳಿ ಕಾಣಿಸ್ಬರ್ತದೆ ಅಲ್ಲ, ಅದಕ್ಕೇನು ಹೇಳ್ತೀರಾ? ಮೇಡಮ್, BJP ಅವರು ಇವರು ಅಂತ ಏನಿಲ್ಲ. ನಾನು ಹೇಳೋದು ಯಾರು ಮಾಡಿದ್ದಾರೆ ತಪ್ಪೇ. BJP ಇದೇನೋ ಅದು ಅವ್ರಿಗೆ ಮಾಡಿದ್ರು ಇವ್ರು ಮಾಡಿದ್ರು. ಯಾಕೆ ಸರಿಯಾಗಿ ಅಲ್ಲಿರೋರು ಯಾಕೆ ಮಾಡಿಲ್ಲಲ್ಲ? ಸೆಕ್ಯೂರಿಟಿ BJP ಪಾಸ್ ಕೊಟ್ಟರು, ಅಲ್ಲಿರೋರು ಸೆಕ್ಯೂರಿಟಿ ಏನು ಮಾಡಿಲ್ಲಲ್ಲ. ಯಾರ್ದು ತಪ್ಪಲ್ಲ? ಸೆಕ್ಯೂರಿಟಿ ತಪ್ಪ ಅಲ್ಲ BJP MP ತಪ್ಪ ಅಥವಾ ಬಿಜೆಪಿ ಮೋದಿ ತಪ್ಪ ಇನ್ಯಾರ್ದು ಕಾಂಗ್ರೆಸ್ ತಪ್ಪ? ಅವ್ರ ಮೇಲೆ ಬಿದ್ದಿತ್ತಂದರೆ ಯಾರಿಗಲ್ಲ ಗನ್ನೆ ಇಟ್ಕೊಂಡಿದ್ರು ಹೊಡೆದಿದ್ರು ಏನು ಯಾರು ಮಾಡ್ತಾಯಿದ್ರು? BJP ಹೊಡೆದಿದ್ರೇನೋ ಅಲ್ಲ ಕಾಂಗ್ರೆಸ್ ಹೊಡೆದ್ರೇನೋ? ಅಲ್ಲಿಂದ ಬೀಳೋರು ಯಾರು ಬೇಕಾದ್ರೆ ಏನು ಬೇಕಾದ್ರೆ ಮಾಡೋಕ್ಕೆ ಬಂದಿರ್ಬೋದು. ಯಾಕೆ ಮಾಡಿಲ್ಲ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಎಲ್ಲ ಕಂಡುಹಿಡಿಬೇಕಲ್ಲ. ಕಂಡುಹಿಡಿದ ಮೇಲೆ ಎಲ್ಲ ಗೊತ್ತಾಗೋದು. ಸತ್ಯತೆಗಳು ಅದೇ ಆಗೋದು ಆ್ಯಕ್ಚುಲಿ ನಾನು ಹೇಳೋದು. ಓಕೆ, ಕೊನೆಯದಾಗಿ ನಿಮಗೆ ಈ ಅಟ್ಯಾಕ್ ಬಗ್ಗೆ ಏನು ಅನಿಸ್ತಾ ಇದೆ? ಯಾರು ಮಾಡೋದು ಆಗಬಾರ್ದಿತ್ತು. ಇಟ್ ಈಸ್ ದುರದೃಷ್ಟವಶತ್ತು ಆಗಿದೆ. ಅದಕ್ಕೆ ಸರಿಯಾಗಿ ಕಂಡುಹಿಡಿಬೇಕು, ಮಾಡಬೇಕು ಎಲ್ಲರೂ. ಅದನ್ನು ಸರಿಯಾಗಿ ಖಂಡಿಸೋದೊಂದೇ ಅಲ್ದಂಗೆ ಅದಕ್ಕೆ ಸರಿಯಾದ ಪ್ರಯತ್ನ ಏನು ಮಾಡಬೇಕು ಅಲ್ಲ, ನಾವು ಅದನ್ನು ಮಾಡಬೇಕಿಲ್ಲದೆ ಸುಮ್ಮನೆ ಇರೋಕ್ಕಾಗೋದಿಲ್ಲ ಆ್ಯಕ್ಚುಲಿ. ಸರ್, ಅದು ನಡಿಬಾರ್ದೇ ಇರೋ ಜಾಗದಲ್ಲಿ ನಡೆದಿದೆ. ಯಾರೋ ನಿರಪರಾಧಿಗೆ ಏನೋ ಸಂತೋಷ ಕೊಟ್ಟರು ಮಾಡದಿರೋದು ಮಾಡ್ತಾನೆ. ಅವನು ಬೇಕಾಗಿ ಮಾಡಿರೋದು ಅಲ್ಲ. ಅದನ್ನು ಹಣ ಐಶ್ವರ್ಯ ಅದಕ್ಕೆಲ್ಲ ಆಸೆ ಇಟ್ಟು ನನ್ನ ಮೇಲೆ ನಿನ್ನ ಮೇಲೆ ಕೋಪಕ್ಕೆ ಜಿದ್ದಿಗೆ ಮಾಡಿಸಿದ್ದಾರೆ. ಒಂದು ದೇವಸ್ಥಾನದಲ್ಲಿ ಎಲ್ಲರೂ ಬೇಡ್ಕೊಳ್ಳೋಕೆ ಹೋಗ್ತೀವಿ, ತಪ್ಪು ಮಾಡೋಕ್ಕೆ ಹೋಗಲ್ಲ. ತಪ್ಪು ಮಾಡೋನು ಕೇಳ್ಕೊಂಡು ಹೋಗ್ತಾನೆ. ಅದು ನಡೆದಿರೋದು ಶಾನ ದುರಾದೃಷ್ಟಕರ. ಅಲ್ಲಿರೋ MPಗಳು ಎಲ್ಲ ಸೇರಿ, ಒಬ್ರಿಗಲ್ಲ, ಪ್ರಪಂಚದಲ್ಲಿ ಇಂಡಿಯಾದಲ್ಲಿ ಎಷ್ಟೆಷ್ಟು ಇದ್ದಾರೋ ಅವರೆಲ್ಲ ಸೇರಿ ನಾವು ಆ ತಪ್ಪನ್ನು ಒಪ್ಕೋಬೇಕು. ಇವನ್ನ ಇಲ್ಲ ಕುಂಡ್ರಿಸ್ಬಿಟ್ಟು ಎಲ್ಲ DA FIA ಎಲ್ಲ ಕೊಟ್ಟು ಕೂಡ ಸೆಕ್ಯೂರಿಟಿಯವರಿಂದ ಅವ್ನು ಬಂದ ಅಂದರೆ ಹೆಂಗೆ ಹೋದ? ಉದ್ಬದಿ ಆಗುತ್ತೆ. ನೀವೆಲ್ಲ ಕೂತ್ಕೊಂಡಿರೋ ಅವ್ನು ಹೋಗ್ಬೇಕಾದ್ರೆ ಅವನು ಯಾರು ಸಪೋರ್ಟ್ ಮಾಡಿದ್ದೀರಾ? ಅದು ಕಾರಣ ಇರಬೇಕಲ್ಲ. ಚೂಜಿ ಇದ್ದರೆ ದಾರ ತಗೊಂಡು ಹೊಲ್ದಾದ್ಮೇಲೆ ಪೋಣಿಸ್ ಬಟ್ಟೆ ಹೊಲಿತೀವಿ. ಚೂಜಿ ದಾರ ಬಟ್ಟೆ ಇಲ್ಲದ ನೀವು ಎಲ್ಲಿಂದ ಹೊಲಿತೀರ? ಚೂಜಿ ದಾರ ಕೊಡೋನು ಬೇರೆ ಇರ್ತಾನೆ, ಈಸ್ಕೊಂಡವನು ಬೇರೆ ಇರ್ತಾನೆ, ಮಾಡೋನು ಇರ್ತಾನೆ. ಇವರೆಲ್ಲ ಗೋಪ್ಯಾಗಿರ್ತಾರೆ. ಇವಾಗ ಅದನ್ನು MPಗಳು ನಮ್ಮ ದೇಶ, ನಮ್ಮ ಭಾರತ, ನಮ್ಮ ತಾಯಿ ಭಾರತಾಂಬೆಯಿಂದ ನಿಮ್ಮ ಹತ್ರ ಯಾವನ ಹತ್ರನೂ ಇಲ್ಲ. ಎಲ್ಲ ಹಣ ಐಶ್ವರ್ಯ ಆಸ್ತಿ ನೋಡ್ತಿರೋ ಬಡವ ಅದನ್ನೆಲ್ಲ ಮಾತಾಡ್ತಾನೆ, ಕೆಲ್ಸಕ್ಕೆ ಬರಲ್ಲ. ಸರ್, ನೀವು ಹೇಳಿರೋ ರೂಟಿಗೆ ಬಂದ್ರೆ ಇವಾಗ ನೀವು ನೋಡ್ಬೋದು, ನೀಲಮ್ ಅಂತ ನಿನ್ನೆ ಸಿಕ್ಕಿರುವಂತವ್ರು ಎಲ್ಲರೂ ಕೂಡ ಕಾಂಗ್ರೆಸ್ ಇಂದಾನೆ ಸ್ವಲ್ಪ ಗುರುತಿಸ್ಕೊಂಡವರು. ಆದ್ರೆ BJP ಪಾಸ್ ತಗೊಂಡಿರೋದು ಯಾಕೆ ಇರ್ಬೋದು ಸರ್? ಅದು ಬೇಕು ಸರ್. ನಾನು ಕಳ್ತನ ಮಾಡಿದ್ರೆ ಅವನು ಏನು ಮಾಡ್ತಾನೆ? ನಾನು ಒಬ್ಬನೇ ಕೂತ್ಕೊಂಡಿರೋಕ್ಕಾಗಲ್ಲ ಜೈಲಲ್ಲಿ ಅಂತ ಅಕ್ಕಪಕ್ಕದಿರುತ್ತಾ ಸೈತನ್ನ ಕುಂಡ್ರಿಸ್ಕೊಂಡು ಮಾತಾಡ್ಕೊಳ್ಳೋಕೆ ಹೋಗ್ತಾರೆ. ಇದು ನಡೆದಿರೋದೆಲ್ಲ ಅಷ್ಟೇ. ಹೆಸರು ಅವ್ರದ್ದು, ಕನ್ನಡದಲ್ಲಿ ಒಂದು ಹೆಸರು ಅವ್ರದ್ದು, ಬಸ್ಸು ನಿಮ್ಮದು ಅಂದಂಗೆ. ತಪ್ಪಮ್ಮ ಅದೆಲ್ಲ. ಯಾರೇ ಆಗಲಿ, ಅವನು ಸಂಸತ್ನಲ್ಲಿ ಮಾಡಿದ್ದು ತಪ್ಪು.
ಮಾಡಿಸಿರೋದು ತಪ್ಪು, ಮಾಡಿರೋದು ತಪ್ಪು. ಇದೆಲ್ಲ ಜನ ಎಚ್ಚೆತ್ತುಕೊಂಡು ನಮ್ಮ ಭಾರತ ಮಾತೆಯನ್ನು ಮಾನ ಕಾಪಾಡಬೇಕು ಅಂತ ಬರಬೇಕು. ಯಾರಿಗೂ ಬರಲ್ಲ, ಲಕ್ಷ್ಮೀದೇವಿ ಬರ್ತಾಳೆ ಫಸ್ಟು. ಸರ್, ಇವಾಗ ಈ ಅಟ್ಯಾಕ್ ನಡೆದ್ಮೇಲೆ ಎಲ್ಲೋ ಒಂದ್ ಕಡೆ ಸುದ್ದಿ ಬರ್ತಾ ಇರುವಂತದ್ದು, ಕಾಂಗ್ರೆಸ್ನ MP ಆಗಿರುವಂತಹ ಒಬ್ರು ಮನೆಯಲ್ಲಿ 400 ಕೋಟಿ IT ರೈಡ್ ಆಗುತ್ತೆ. ಇದನ್ನ ಮುಚ್ಚಾಕೋಸ್ಕರ ಏನಾದ್ರು ದೇವರ ಎಲ್ಲದು ಇನ್ವಾಲ್ವು. ನೋಡಿ, ನೀವೇ ಆಗಲಿ ಸಾಂಬಾರು ಮಾಡಬೇಕಾದ್ರೆ ಎಷ್ಟು ವಸ್ತುಗಳು ಬೀಳುತ್ತೆ, ಅಷ್ಟು ವಸ್ತುಗಳು ಬಿದ್ರೇ ಸಾಂಬಾರು ಅನ್ನಿಸ್ಕೊಳ್ಳೋದು. ಎಲ್ಲರೂ ಇನ್ವಾಲ್ವ್, ಯಾವನೂ ಎಲ್ಲ 500 ಚಿಲ್ಲರೆ MP ಗಳಾಗಲಿ ರಾಜಕೀಯ ವ್ಯಕ್ತಿ ಸೇರೋವನೇ ದುಡ್ಡು ಆಗೋದಕ್ಕೆ. ಹೌದು, ಬಡವ ಕಳಕ ಮರ ಸೇರ್ತಾನ? ಇಲ್ಲ. ಎಲೆಕ್ಷನ್ ನಿಂತ್ಕೊಂಡು ಎಷ್ಟು 5 ರೂಪಾಯಿ ಕೊಡೋಂಗೆ 50 ರೂಪಾಯಿ ಕೊಡ್ತೀರಾ? ಎಲ್ಲಿಂದ ಯಾರ ಮನೆ ರೈಡ್ ಮಾಡಿದ್ದೀರಾ ನೀವು? ಯಾರ ಮನೇಲಿ ಓಟ್ ಬೇಕು ನಿಮಗೆ? ದುಡ್ಡು ಎಷ್ಟೇ ಖರ್ಚಾಗಲಿ ಓಟ್ ಬೇಕು. ಹೌದು. ಓಟ್ ಬಂದಾದ್ಮೇಲೆ 5 ವರ್ಷ ಸತ್ತೋಯ್ತೀರಾ ನೀವು, ಹೆಣಗಳಾಗ್ತೀರಾ. ಸಂಸತ್ತಲ್ಲಿ ಮಾಡಿದ ಇದು ಅಟ್ಯಾಕ್ ಬಂದು ದೇಶಕ್ಕೆ ದ್ರೋಹ ಮಾಡ್ದಂಗೆ ಅದು. ಈ ದೇಶದಲ್ಲಿ ಉಂಡು, ಈ ದೇಶದಲ್ಲಿ ತಿಂದು, ಈ ದೇಶದಲ್ಲಿ ಬೆಳೆದು, ಈ ದೇಶದಲ್ಲಿ ಪ್ರಾಪರ್ಟಿ ಮಾಡಿ ಬೆಳೀತಾ ಇರೋರು ದೇಶಕ್ಕೆ ದ್ರೋಹ ಮಾಡ್ದಂಗೆ ಇದು. ಬರೀ ಸಂಸತ್ಗಲ್ಲ, ದೇಶಕ್ಕೆ ದ್ರೋಹ ಮಾಡ್ದಂಗೆ ಇದು. ಹೌದು. ಓಕೆ ಸರ್, ಇವಾಗ ಒಂದ್ ಕಡೆಯಿಂದ ನೋಡೋದಾದ್ರೆ ಅಲ್ಲಿ ಸಿಕ್ಕವ್ರು ಎಲ್ಲರೂ ಕೂಡ ನೀಲಮ್ ಆಗಿರ್ಬೋದು, ಬೇರೆಯವ್ರು ಆಗಿರ್ಬೋದು, ಎಲ್ಲರೂ ಕೂಡ ಕಾಂಗ್ರೆಸ್ ಇಂದ ಗುರುತಿಸಿಕೊಂಡವರು. ಆದ್ರೆ ಪಾಸ್ ತಗೊಂಡಿದ್ ಮಾತ್ರ BJP ಅವರಿಂದ. ಯಾಕಿರ್ಬೋದು ಇದು? ಈಗ BJP ಅವರು ಪಾಸ್ ಕೊಟ್ಟಿದ್ದಾರೆ. ಈಗ ನಾವು ಕೇಳಿದ್ರು ಕೊಡ್ತಾರೆ, ಯಾರು ಕೇಳಿದ್ರು ಕೊಡ್ತಾರೆ. ಬಟ್ ಇವ್ನು ಈ ಥರ ಮಾಡ್ತಾನೆ ಅಂತ ನಮ್ಗೇನು ಗೊತ್ತು? ಇವಾಗ ನೀವು ನಮಗೆ ಇಂಟರ್ವ್ಯೂ ಮಾಡ್ತಾ ಇದ್ದೀರಾ, ನೀವು ಕ್ವಶನ್ಗೆ ನಾನು ಕರೆಕ್ಟಾಗಿ ಆನ್ಸರ್ ಹೇಳ್ತೀನೋ ಇಲ್ಲ ಉಲ್ಟಾ ಹೇಳ್ತೀನೋ ಅದು ನಿಮಗೆ ಗೊತ್ತಾ? ಪಾಸ್ ಕೊಟ್ಟಿರೋದು ಕರೆಕ್ಟಾಗಿ ಉಪಯೋಗಿಸ್ಲಿ ಅಂತ ಕೊಟ್ಟಿರೋದು ಪಾಸು. ಇವ್ರು ಹೋಗಿ ಈ ಥರ ಲುಚ್ಚ ಕೆಲಸ ಮಾಡಿದ್ರೆ ಯಾರು ಇದು ಮಾಡ್ತಾರೆ? ಅದು ಅವ್ರದ್ದಲ್ಲ ಮಿಸ್ಟೇಕು, ಪಾಸ್ ಕೊಟ್ಟವ್ರದ್ದಲ್ಲ. ಆ ರೂಲ್ ಇದೆ, ಪಾಸ್ ಕೊಡಬೇಕು ಅಂತ ಕೇಳೋದಕ್ಕೆ, ಪಾರ್ಲಿಮೆಂಟು ಸೆಷನ್ ನೋಡಬೇಕು ಅಂತ ಕೇಳೋರಿಗೆ ಪಾಸ್ ಕೊಡಬೇಕು ಅನ್ನೋದು ಒಂದು ರೂಲ್ ಮಾಡಿದ್ದಾರೆ, ಗೌರ್ಮೆಂಟೇ ಮಾಡಿದ್ದಾರೆ. ಅದು ಕೊಟ್ಟಿದ್ದಾರೆ ಇವರು. ಅದು ಕೊಟ್ಟಿದ್ದನ್ನು ಇವನು ಇದು ಮಿಸ್ಯೂಸ್ ಮಾಡ್ಕೊಂಡಿದ್ದಾನೆ. ಅದು ಯಾರು ತಪ್ಪು? ಕೊಟ್ಟವ್ರು ತಪ್ಪು, ಯೂಸ್ ಮಾಡಿದೊಂದು ತಪ್ಪು. ಈಗ ಮೊಬೈಲ್ ಕೊಟ್ಟಿದ್ದಾರೆ, ಮೊಬೈಲ್ ಯಾವ ಥರ ಉಪಯೋಗಿಸ್ಬೇಕು ಇದರಲ್ಲಿ ಎಲ್ಲ ಆಪ್ಷನ್ನು ಇದೆ. ನಿಮ್ಗೆ ಯಾವ್ದು ಬೇಕೋ ಅದನ್ನು ಉಪಯೋಗಿಸ್ಬೇಕು. ಬರೀ ಕೆಟ್ಟದ್ದೇ ನೋಡ್ತಾ ಇದ್ರೆ ಪ್ರತಿಯೊಂದರಲ್ಲೂ ಪಾಸಿಟಿವ್ ನೆಗೆಟಿವ್ ಇದೆ, ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ, ಎಲ್ಲ ಇದರಲ್ಲೂ ಇದೆ. ಈವನ್ ಇದೆಲ್ಲ ಈ ಅಟ್ಯಾಕ್ ಆಗಿರ್ಬೋದು, ಬೇರೆ ಎಲ್ಲ ನೋಡ್ತಾ ಇದ್ದಾಗ ಮೊನ್ನೆ ಒಂದು ಕಾಂಗ್ರೆಸ್ MP ಅವ್ರ ಮನೇಲಿ, ಜಾರ್ಖಂಡ್ನ MP ಅವ್ರ ಮನೇಲಿ 400 ಕೋಟಿ ರೂಪಾಯಿ IT ರೈಡ್ ಆಗತ್ತೆ. ಅದನ್ನ ಮುಚ್ಚಾಕೋದಿಕ್ಕೆ ಎಲ್ಲಾದ್ರೂ ಈ ಅಟ್ಯಾಕ್ ಮಾಡಿದ್ರು ಅಂತ ಅನಿಸ್ತಿದೆ. ಯಾರು ಹಂಗಾರೆ ಕಳ್ತನ ಮಾಡಿದ್ರೆ ಹಿಡಿದ್ರೆ ತಪ್ಪ? ಹಂಗಾರೆ ಪೊಲೀಸ್ ಅವ್ನು ಕಳ್ಳನ ಹಿಡಿದ್ರೆ ತಪ್ಪಾಗುತ್ತಾ ಅದು? ಮತ್ತು ಹೆಂಗೆ ಹೇಳ್ತೀರಾ? ಮಳೆ ಸುರಿದಿರೋದು, ಅದು ದುಡ್ಡದ್ದು ಮಳೆ ಸುರಿದಿರೋದು ಅವನ ಮನೆಯಲ್ಲಿ. ಇದುವರೆಗೂ ಈ ದೇಶದಲ್ಲೇ ಆಗಿರಲಿಲ್ಲ. 70 ವರ್ಷ ಲೂಟ್ ಮಾಡಿ ದೇಶನೇ ಕೊಳ್ಳೆ ಹೊಡೆದಿದ್ದಾರೆ ಇವರು. ಜನಗಳಿಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ. ಇವಾಗ ಸರ್, ಈ ಅಟ್ಯಾಕ್ ಆದ್ಮೇಲೆ ಇನ್ನೊಂದು ನ್ಯೂಸ್ ಬರ್ತಾ ಇದೆ, ಪ್ರತಾಪ್ ಸಿಂಹ ಅವ್ರನ್ನ ವಜಾಗೊಳಿಸಿ ಪಾಸ್ ಕೊಟ್ಟಿರೋದು ಅಲ್ವಾ? ವಜಾಗೊಳಿಸಿ ಅಲ್ಲ, ಮೋದಿನೇ ಇಳಿರಿ ಅಂತವ್ರೆ ಇವರು. ಪ್ರತಾಪ್ ಸಿಂಹನ್ ಹೇಳೋದೇನು ದೊಡ್ಡದ ಅದು? ಮೋದಿ ಏನು ತಪ್ಪು ಮಾಡಿದ್ದಾರೆ? ಏನು ಅವ್ರ ಫ್ಯಾಮಿಲಿ ಎಲ್ಲ ಏನಾರ ಇದು ಆಸ್ತಿ ಮಾಡಿಕೊಟ್ಟಿದ್ದಾರಾ, ಇಲ್ಲ ಒಂದು ಕೆಲಸ ಕೊಟ್ಟಿದ್ದಾರಾ? ಏನು ಮಾಡಿದ್ದಾರೆ ಅವ್ರ ಫ್ಯಾಮಿಲಿಯವ್ರಿಗೆ ಮೋದಿ? ವಿಧಿ ಪ್ರಪಂಚ ಕೊಂಡಾಡ್ತಾ ಇದ್ದಾರಲ್ರಿ. ಇದುವರೆಗೂ ನಮ್ಮ ಇಂಡಿಯನ್ ಪ್ರೈಮ್ ಮಿನಿಸ್ಟರಲ್ಲಿ ಯಾರೂ ಈ ಹೆಸರು ತೊಗೊಳ್ಳಿಲ್ಲ ರೀ. ಇಲ್ಲಿ ಕಿತ್ತೋದು ನನ್ನ ಮಕ್ಕಳ್ರೆ ಇವೆಲ್ಲ ಮಾತಾಡ್ತಾ ಇರೋದು. ಅವ್ರು ಮೋದಿ ಯೋಗ್ಯತೆ ಏನು ಅಂತ ಗೊತ್ತಿಲ್ಲದೆ ಇದ್ದವರೇ ಮಾತಾಡೋದು. ಯಾವಾಗಲೂ 2 ವೇ ಜಡ್ಜ್ ಮಾಡಬೇಕು, 1 ವೇ ಜಡ್ಜ್ ಮಾಡಬಾರ್ದು. ವಿಚ್ ಈಸ್ ರೈಟ್, ವಿಚ್ ಈಸ್ ರಾಂಗ್, ಅದನ್ನು ಯೋಚನೆ ಮಾಡಬೇಕು. ಅದು ಬಿಟ್ಬಿಟ್ಟು ಬರೀ ಅವ್ರು ಮಾಡ್ತಾ ಇರೋದು ಒಳ್ಳೆ ಕೆಲಸ ನೀವು 70 ವರ್ಷದಲ್ಲಿ ಮಾಡಿದ್ದೀರೇನ್ರಿ? ಬರೀ 9 ವರ್ಷದಲ್ಲಿ ಎಷ್ಟು ಕೆಲಸ? ನ್ಯಾಷನಲ್ ಹೈವೇಗಳು ನೋಡ್ಕೊಂಬನ್ರಿ ಹೆಂಗಿದೆ. ಕರ್ನಾಟಕದಲ್ಲಿ ಡಬಲ್ ಲೈನು ಯಾವುದಿತ್ತು? ಬರೀ ಚೆನ್ನೈ ಟು ಬ್ಯಾಂಗ್ಳೂರು ಒಂದೇ ಇದ್ದಿದ್ದು, ಅದು ಎಲೆಕ್ಟ್ರಿಕ್ ಟ್ರೈನ್. ಆಮೇಲೆ ಅದನ್ನು ಮೈಸೂರು ಟು ಬ್ಯಾಂಗ್ಳೂರು ಮಾಡಬೇಕಾದ್ರೆ 15 ವರ್ಷ ತೊಗೊಂಡ್ರು ರೀ. 140 ಕಿಲೋಮೀಟ್ರ್ ಮಾಡೋದಕ್ಕೆ 15 ವರ್ಷ ತೊಗೊಂಡ್ರು. ಗೊತ್ತಾ ಎಷ್ಟು ಕೊಳ್ಳೆ ಹೊಡೆದ್ರು ಅವಾಗ? ಇವಾಗ ಆಲ್ ಓವರ್ ಕರ್ನಾಟಕ ಡಬಲ್ ಲೈನ್ ಇದೆ, ಎಲ್ಲ ಎಲೆಕ್ಟ್ರಿಕ್ ಮಾಡ್ಕೊತಾ ಇದ್ದಾರೆ. ಏನು ಮೋದಿ ಎಲ್ಲ ಮನೆಗೆ ಹೊತ್ಕೊಂಡು ಹೋಗ್ತಾ ಇದ್ದಾನ?